ಹಾಗೆ ಇನ್ನು ಸಿಜೆಪಿ ಈ ಹೋರಾಟವನ್ನು ಇನ್ನಷ್ಟು ಉಗ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದೆ. ಜುಲೈ 20ಕ್ಕಾದದ್ದು ಬರೀ ಟ್ರೇಲರ್ ಮಾತ್ರ. ಬೇಡಿಕೆಗಳಿಗೆ ಕೇಂದ್ರ ಒಪ್ಪಿದ್ರೆ ಹೋರಾಟ ಇನ್ನಷ್ಟು ತೀವ್ರ. ಲಕ್ಷಗಟ್ಟಲೆ ಪ್ರತಿಭಟನಾಕಾರರು ದೆಹಲಿಗೆ ಬರ್ತಾರೆ ಅಂತ ರಾಂಕ ಸಿಜೆಪಿ ವಕ್ತಾರ ಅಶುತೋಷ್ ರಾಂಕ ಮೆಸೇಜ್ ಕೊಟ್ಟಿದ್ದಾರೆ. ದೆಹಲಿಗೆ ಪ್ರತಿಭಟನಾಕಾರರು ಬರ್ತಾರೆ ಅಂತ ಹೇಳಿದ್ದಾರೆ ರಾಂಕ. ಈ ಸಮಯ ಸೈಲೆಂಟ್ ಆಗಿ ಕೂರುವಂತದ್ದಲ್ಲ. ಕೇಂದ್ರ ನೀಟ್ ಅಕ್ರಮಕ್ಕೆ ಬಿಸಿ ಮುಟ್ಟಿಸಲೇಬೇಕು. ಇಲ್ದಿದ್ರೆ ದೇಶಾದ್ಯಂತ ಯುವಕರು ರೊಚ್ಚಿಗೇಳ್ತಾರೆ. ನಮ್ಮೇಲೆ ಎಷ್ಟು ಬೇಕಾದ್ರೂ ಎಫ್ಐಆರ್ ಹಾಕಿ ನಾವು ಸುಮ್ಮನಿರಲ್ಲ ಅಂತ ಸಿಜೆಪಿ ವಕ್ತಾರ ಅಶುತೋಷ್ ರಾಂಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಜೆಪಿ ನಡ್ಡಾ ಪ್ರಮುಖರನ್ನ ಭೇಟಿಯಾಗಿದ್ದ ಸಂದರ್ಭದಲ್ಲಿ ಅವರಿಂದ ಮನವಿಯನ್ನ ಸ್ವೀಕರಿಸಿದ್ದಾರೆ. ಆದರೆ ಇದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ, ಕ್ರಮಗಳಾಗ್ತಾ ಇಲ್ಲ ಅಂತ ಇರುವಂತಹ ಸಿಜೆಪಿ ಈಗ ಇನ್ನಷ್ಟು ಉಗ್ರ ರೂಪದಲ್ಲಿ ದೆಹಲಿಯಲ್ಲಿ ಹೋರಾಟವನ್ನು ನಡೆಸುವಂತಹ ನಿರ್ಧಾರಕ್ಕೆ ಕಾಕ್ರೋಚ್ ಪಾರ್ಟಿ ಬಂದಿದೆ. ಜುಲೈ 20ಕ್ಕೆ ನಡೀತು. ಸಂಸತ್ ಚಲೋ ಸಂದರ್ಭದಲ್ಲಿ ಅವರನ್ನು ತಡೆಯುವಂತಹ ಪ್ರಯತ್ನದಲ್ಲಿ ಲಾಠಿ ಚಾರ್ಜ್ ಆಯಿತು. ಅಲ್ಲಾದದ್ದೇನೂ ಅಲ್ಲ, ಟ್ರೇಲರ್ ಆಗಿದೆ. ಇನ್ನು ಇವತ್ತು ಕೂಡ ಸಿಜೆಪಿ ಜೊತೆ ಸರ್ಕಾರ ಚರ್ಚೆ ನಡೆಸ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಸಿಜೆಪಿ ನಿಯೋಗದ ಜೊತೆ ಕೇಂದ್ರ ಸಚಿವರು ಚರ್ಚೆ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. 12 ಗಂಟೆಗೆ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಜೆ.ಪಿ. ನಡ್ಡಾ ಅವರು ಅವ್ರನ್ನ ಕರೆಸ್ಕೊಂಡು ಅವ್ರ ಜೊತೆ ಚರ್ಚೆ ಕೂಡ ನಡೆಸಿದ್ರು. ಇವತ್ತು ಕೂಡ ಆ ಒಂದು ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ಅಂದರೆ ಈಗಾಗಲೇ ನಡೆದಿರುವಂತಹ ಸಭೆಗಳು ವಿಫಲವಾಗಿರುವಂತಹ ಕಾರಣದಿಂದಾಗಿ ಇವತ್ತು ಕೂಡ ಸಿಜೆಪಿ ಜೊತೆ ಸರ್ಕಾರ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಮಾತುಕತೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಸಿಜೆಪಿ ನಿಯೋಗದ ಜೊತೆ ಕೇಂದ್ರ ಸಚಿವರು ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಅವರ ಬೇಡಿಕೆಗಳು ಅವರ ಬೇಡಿಕೆ ಏನಿದೆ ಅನ್ನೋದನ್ನ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅರ್ಜಿಯನ್ನು ಕೂಡ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ. ಆದರೆ ಮತ್ತೊಂದು ಸುತ್ತಿನ ಸಭೆ ಇವತ್ತು ನಡೆಯುವಂತಹ ಸಾಧ್ಯತೆ ಇರುವಂಥದ್ದು.